ಇವತ್ತು ಸರಿಯಾಗಿ 2:35ಕ್ಕೆ ಸನ್ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದ ನಾಗಪ್ರಸನ್ನ ಅವರ ಮುಂದೆ ಇವತ್ತಿನ ಮುಖ್ಯಮಂತ್ರಿಗಳ ವಿರುದ್ಧ ಏನು ಭ್ರಷ್ಟಾಚಾರ ಆರೋಪ ಬಂದಿದೆ ಈ ಮ್ಯಾಟ್ರ್ ಬಂತು. ಇವತ್ತೊಂದು ರೀತಿ ಕೋರ್ಟ್ನಲ್ಲಿ ಒಂದು ರೀತಿ ಮದಗಜಗಳ ಕದನ ಅಂತ ಹೇಳ್ಬೋದು. ಹೇಗೆ ಅಂದರೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ಅವರು ಬಂದಿದ್ದರು, ಅವರ ಪ್ಯಾನಲ್ ಎಲ್ಲ ಇತ್ತು. ಇಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ಅವರು ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ಆದಂಥ ತುಷಾರ್ ಮೆಹ್ತಾ ಅವರಿದ್ದರು. ನಮ್ಮಲ್ಲಿ ನಮ್ಮ ಹೈಕೋರ್ಟ್ನ ಖ್ಯಾತ ನ್ಯಾಯವಾದಿಗಳಾದಂಥ ಪ್ರಭುಲಿಂಗ ನಾವಡಗಿಯವರು, ಶಶಿಕಿರಣ್ ಶೆಟ್ಟಿಯವರು ಎಲ್ಲರೂ ಇದ್ದರು. ಒಂದು ರೀತಿ ಇವತ್ತು ಮದಗಜಗಳ ಕದನ ಅಂತ ಹೇಳ್ಬೋದು. ಆದ ರೀತಿ ನಡೀತು ಇವತ್ತು ಕೋರ್ಟಲ್ಲಿ. ವಾದ ವಿವಾದ ಎಲ್ಲ ಚೆನ್ನಾಗಿತ್ತು. ಕೆಲವೊಂದು ಸರಿ ವಾದ ಹಳಿ ತಪ್ಪೋ ರೀತಿ ಹೋಗ್ತಾ ಇತ್ತು. ಸುಮಾರಾಗಿ ಒಂದು ಉದಾಹರಣೆ ಹೇಳಬೇಕಂದ್ರೆ, ಇವರು ವಾದ ಮಾಡುವಾಗ ಯಾರು ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಪಾಲರು ಫ್ರೆಂಡ್ಲಿ ಆಗಿ ಕೇಂದ್ರ ಸರ್ಕಾರದ ಫ್ರೆಂಡ್ಲಿಯಾಗಿ ಆರ್ಡರ್ ಮಾಡಿದ್ದಾರೆ ಅನ್ನೋ ಒಂದು ಪದವನ್ನು ಬಳಸಿದ್ರು. ಅದಕ್ಕೆ ತಕ್ಕಂತೆ ನಮ್ಮ ತುಷಾರ್ ಮೆಹ್ತಾ ಅವರು, ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ಅಂತ ತುಷಾರ್ ಮೆಹ್ತಾ ಅವರು ಅಲ್ಲೇ ಕ್ಲಾರಿಫಿಕೇಶನ್ ಕೊಟ್ಟರು. ನೋಡಿ, ನೀವು ರಾಜ್ಯಪಾಲರನ್ನ ಸರ್ಕಾರದ ಫ್ರೆಂಡ್ಲಿ ಅಂತ ಹೇಳಬೇಡಿ, ಹಂಗಿದ್ರೆ ನಾವು ಮುಖ್ಯಮಂತ್ರಿನ ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೇಳ್ಬೇಕಾಗತ್ತೆ, ನಾವೇನಂಗೆ ಹೇಳ್ತಾ ಇದ್ದೀವಾ, ಆ ಥರ ಆ ಪದಗಳನ್ನ ಬಳಸಬೇಡಿ ಅಂದರು. ಒಂಥರ ಕುತೂಹಲದ ಸನ್ನಿವೇಶ ಇತ್ತು, ಸ್ವಾರಸ್ಯಕರ ಚರ್ಚೆ ಆಯಿತು. ಎಲ್ಲದು ನ್ಯಾಯಾಲಯ ವಾದ ವಿವಾದ ಎರಡನ್ನೂ ಆಲಿಸಿ 29ಕ್ಕೆ ಈ ಪ್ರಕರಣವನ್ನು ಮುಂದೂಡಿದೆ. ಅದುವರೆಗೆ ನ್ಯಾಯಾಲಯ ಯಾವುದೇ ಆದೇಶವನ್ನು ಮಾಡದೇ ಇರೋ ಥರ, ಅಂದರೆ ಮಧ್ಯಂತರ ಇದಕ್ಕೆ ಸ್ಟೇ ಕೊಟ್ಟಿಲ್ಲ, ಯಾವುದೇ ಆದೇಶವನ್ನು ಮಾಡದೇ ಇರೋ ಥರ ಒಂದು ಡೈರೆಕ್ಷನ್ನ ಕೊಟ್ಟಿದೆ ಕೆಳ ಮಟ್ಟದ ನ್ಯಾಯಾಲಯಗಳಿಗೆ. ಇಷ್ಟು ಇವತ್ತಿನ ಪ್ರೊಸೀಡಿಂಗ್ಸು. ತುಂಬ ಸ್ವಾರಸ್ಯಕರವಾಗಿತ್ತು, ಕೋರ್ಟು ತುಂಬ ಚೆನ್ನಾಗಿತ್ತು. ಇನ್ನು 29ಕ್ಕೆ ಮುಂದೂಡಿದೆ. ನನ್ನ ಹೆಸರು ವಕೀಲ ಲೋಕೇಶ್ BN ಅಂತ, ಇಲ್ಲಿ ಹೈಕೋರ್ಟ್ ಅಡ್ವೊಕೇಟಾಗಿ ಕೆಲಸ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.